ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾಜಿಕಲ್ ರಿಲೇಶನ್‌ಶಿಪ್ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಲೈಫಲ್ಲಿ ನಮ್ಮ ರಿಲೇಶನ್‌ಶಿಪ್ ತುಂಬಾ ಸುಧಾರಣೆ ಆಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ಪಾಸಿಟಿವ್ ಆಗಿರ್ಬೇಕಂದ್ರೆ ಜಗಳ ಕಮ್ಮಿ ಇರ್ಬೇಕು, ಪ್ರೀತಿ ಜಾಸ್ತಿ ಇರ್ಬೇಕಲ್ವಾ? ಇವತ್ತಿನ ಮ್ಯಾಜಿಕಲ್ ಅಭ್ಯಾಸ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದೀರ ಅಂದ್ರೆ ನಿಮ್ಮ ಲೈಫ್‌ನಲ್ಲಿ ನಿಮ್ಮ ರಿಲೇಶನ್‌ಶಿಪ್ ಅದ್ಭುತವಾಗಿ ಇರುತ್ತೆ. ಅಂತಹ ಪವರ್‌ಫುಲ್ ಟೆಕ್ನಿಕ್ ಇದು. ಇದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್‌ನ ನೀವು ಚೇಂಜ್ ಮಾಡ್ಕೊಂತೀರಾ. ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಅಮೇಜಿಂಗ್ ರಿಸಲ್ಟ್ಸ್‌ನ ನೀವು ನೋಡ್ತಾ ಹೋಗ್ತೀರಾ. ಏನಪ್ಪಾ ಅಂದ್ರೆ ಒಂದು ರಿಸರ್ಚ್ ಸ್ಟಡಿಯಲ್ಲಿ ಹೇಳ್ತಾರೆ, ಯಾರು ಹೆಚ್ಚು ಗ್ರಾಟಿಟ್ಯೂಡ್ ತೋರಿಸ್ತಾ ಇರ್ತಾರೋ ಅವರ ರಿಲೇಶನ್‌ಶಿಪ್ ಅಲ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ. ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ತುಂಬಾ ಕನೆಕ್ಟೆಡ್ ಆಗಿರ್ತಾರೆ ಅಂತ ಹೇಳ್ತಾರೆ. ಒಂದು ರಿಸರ್ಚ್ ಸ್ಟಡೀಸ್ ಪ್ರಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ನೀವು ಯಾರ ಬಗ್ಗೆ ಆದ್ರೂ ನಿಮ್ಮ ಮೈಂಡ್ ಅಲ್ಲಾದ್ರೆ ನಿಮ್ಮ ಥಾಟ್ ಅಲ್ಲಾದ್ರೆ ಒಂದನ್ನ ನೀವು ಕಂಪ್ಲೇಂಟ್ ಆಗಿ ಮಾಡ್ತಾ ಇದ್ರೆ ಅದಕ್ಕೆ 10 ಟೈಮ್ಸ್ ಬ್ಲೆಸಿಂಗ್ಸ್ ಅನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ. ಇಲ್ಲ ಅಂದ್ರೆ ಅದು ನಿಮ್ಮ ಕ್ಲೋಸ್ ರಿಲೇಶನ್‌ಶಿಪ್ ಆಗಿದ್ರೆ, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್‌ಶಿಪ್ ಈ ತರ ಆಗಿದ್ರೆ ಅದು ಡೈವರ್ಸ್ ಅಲ್ಲಿ ಎಂಡ್ ಅಪ್ ಆಗೋ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಗ್ರಾಟಿಟ್ಯೂಡ್ ಇಸ್ ವೆರಿ 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 ಪವರ್ಫುಲ್. ನಾವು ಕಂಪ್ಲೇಂಟ್ ಮಾಡೋದಕ್ಕಿಂತ ಅವ್ರ ಮೇಲೆ ಪಾಸಿಟಿವ್ ಆಗಿ ಗ್ರೇಟ್‌ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ರಿಲೇಶನ್‌ಶಿಪ್ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ಇದು ಯಾರೋ ಒಬ್ರು ಹೇಳಿರೋದಲ್ಲ, ದಿಸ್ ಇಸ್ ಅ ರಿಸರ್ಚ್ ಸ್ಟಡಿ ಅಂತ ಹೇಳ್ತಾರೆ. ಗ್ರಾಟಿಟ್ಯೂಡ್ ಅನ್ನೋದು ಒಂದು ರಿಲೇಶನ್‌ಶಿಪ್‌ನ ಅದ್ಭುತವಾಗಿ ಫ್ಲರಿಶ್ ಮಾಡುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಪ್ರತಿಯೊಬ್ರು ಏನ್ ಮಾಡ್ಬೇಕು, ಗ್ರಾಟಿಟ್ಯೂಡ್‌ನ ಹೇಳ್ತಾ ಇರ್ಬೇಕಾಗುತ್ತೆ. ಒಬ್ಬ ಹಸ್ಬೆಂಡ್‌ಗಾಗಿರ್ಲಿ, ತಾಯಿಗಾಗಿರ್ಲಿ, ತಂದೆಗಾಗಿರ್ಲಿ, ಒಂದು ಆಂಟಿ, ಅಂಕಲ್, ಎನಿ ರಿಲೇಶನ್‌ಶಿಪ್ ನೀವು ಎಷ್ಟು ಗ್ರೇಟ್‌ಫುಲ್ ಆಗಿರ್ತೀರಲ್ವಾ, ಒನ್ಸ್ ನಿಮ್ಮ ಥಾಟ್ಸ್, ನಿಮ್ಮ ವರ್ಡ್ಸ್ ಹೇಗಿರುತ್ತೋ ಅದು ರಿಫ್ಲೆಕ್ಟ್ ಆಗುತ್ತೆ ಔಟರ್ ರಿಯಾಲಿಟಿಯಲ್ಲಿ. ನಿಮ್ಮ ಒಳಗಡೆ ನೀವೇನಾದ್ರು ಕೋಪ, ದ್ವೇಷ, ಆಂಗರ್ ಎಲ್ಲವೂ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಔಟರ್ ರಿಯಾಲಿಟಿಯಲ್ಲಿ ಅಂತಹ ಪರ್ಸನ್ ಅದೇ ತರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರತಿ ಸತಿನು ಯಾವ್ದಾದ್ರು ನಿಮ್ಗೆ ತುಂಬಾ ಕ್ಲೋಸ್ ಆಗಿರುವಂತಹ ವ್ಯಕ್ತಿ ಬಗ್ಗೆ ನೀವು ಆಂಗರ್ ಇಲ್ಲಾಂದ್ರೆ ಕೋಪ ತೋರಿಸೋ ಬದಲು ಗ್ರಾಟಿಟ್ಯೂಡ್ ತೋರಿಸ್ತಾ ಇದ್ರೆ ಅವರ ರಿಲೇಶನ್‌ಶಿಪ್ ನಿಮ್ಮ ರಿಲೇಶನ್‌ಶಿಪ್ ತುಂಬಾ ಕ್ಲೋಸ್ ಆಗೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ನಾವ್ ಯಾವ ರಿಲೇಶನ್‌ಗಾದ್ರೂ ಒಂದು ಒಳ್ಳೆ ಗ್ರಾಟಿಟ್ಯೂಡ್‌ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಅಬಂಡೆನ್ಸ್ ಆಫ್ ಹ್ಯಾಪಿನೆಸ್ ಅಂದ್ರೆ ಗುಡ್ ಥಿಂಗ್ಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಆ ರಿಲೇಶನ್‌ಶಿಪ್ ನಮ್ಮ ಕಡೆಗೆ ಅಂತ ಹೇಳ್ತಾರೆ. ಆ ಗ್ರಾಟಿಟ್ಯೂಡ್‌ಗೆ ಅಷ್ಟೊಂದು ಪವರ್ ಇದೆ. ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿ ಆಗಿರ್ಬೇಕಾ, ಗ್ರೇಟ್‌ಫುಲ್ ಆಗಿರ್ಬೇಕಾ, ಇಲ್ಲಾಂದ್ರೆ ಅಬಂಡೆನ್ಸ್ ಆಗಿ ಫೀಲ್ ಮಾಡ್ಬೇಕಂದ್ರೆ ನೀವು ಆ ರಿಲೇಶನ್‌ಶಿಪ್‌ಗೆ ಗ್ರೇಟ್‌ಫುಲ್ ಆಗಿ ಫೀಲ್ ಆಗಿ. ಇಲ್ಲ ಅಂದ್ರೆ ನಮ್ಮ ಕೋಪ ಏನಾಗುತ್ತೆ ಮತ್ತಷ್ಟು ಜಾಸ್ತಿ ಆಗ್ತಾ ಆ ವ್ಯಕ್ತಿ ಇನ್ನೂ ದ್ವೇಷ ಮಾಡುವಂತ ಪಾಸಿಬಿಲಿಟೀಸ್ ಇರುತ್ತಲ್ವಾ? ಸೊ ಯಾವುದೇ ಗ್ರಾಟಿಟ್ಯೂಡ್ ಒಂದು ರಿಲೇಶನ್‌ಶಿಪ್ ಆಗಿದ್ರೇನು ಅದು ಬರೀ ಆ ರಿಲೇಶನ್‌ಶಿಪ್ ಆಗಿ ಮಾತ್ರ ಚೇಂಜ್ ಆಗಲ್ಲ. ಅದು ನಿಮ್ಮ ವ್ಯಕ್ತಿತ್ವನು ಕೂಡ ಚೇಂಜ್ ಮಾಡುತ್ತೆ. ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮಲ್ಲಿ ಪೇಷನ್ಸ್, ಕಂಪ್ಯಾಷನ್, ಹ್ಯಾಪಿನೆಸ್, ಜಾಯ್‌ಫುಲ್‌ನೆಸ್, ಕೈಂಡ್‌ನೆಸ್ ಮತ್ತೆ ನಿಮ್ಗೆ ಗೊತ್ತಿಲ್ದಿರ ಇದ್ದಂಗೆ ಇದು ನಾನೇನಾ ಅನ್ನುವಷ್ಟರ ಮಟ್ಟಿಗೆ ನೀವು ಚೇಂಜ್ ಆಗ್ತೀರಾ ಯಾವಾಗ ನೀವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀರಾ. ಅಲ್ಲಿ ನಿಮಗೆ ಗೊತ್ತಿಲ್ದಿರ ಇದ್ದಂಗೆ ನಿಮ್ಗೆ ರಿಯಲೈಸ್ ಆಗಲ್ಲ ದಿಸ್ ಇಸ್ ಮೀ ಆರ್ ನಾಟ್ ಅಂತ. ಅಷ್ಟು ಚೇಂಜಸ್‌ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ವೆನ್ ಯು ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ. ಒಂದು ರಿಲೇಶನ್‌ಶಿಪ್ ಅಲ್ಲಿ ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಇಲ್ಲಾಂದ್ರೆ ಕಂಪ್ಲೇಂಟ್ಸ್, ಇರಿಟೇಷನ್ ಇದೆಲ್ಲವೂ ಫೇಸ್ ಮಾಡಿರ್ತೀರಲ್ವಾ, ಅದು ಮ್ಯಾಜಿಕಲಿ ಅದು ಮಾಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನೀವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀರೋ. ಒಂದು ರಿಲೇಶನ್‌ಶಿಪ್‌ಗೆ ಬೇಕಾಗಿರೋದು ಅಂಡರ್‌ಸ್ಟ್ಯಾಂಡಿಂಗ್. ಅದು ಯಾವಾಗ ಅಂಡರ್‌ಸ್ಟ್ಯಾಂಡಿಂಗ್ ಬರುತ್ತೆ, ನೀವು ಗ್ರಾಟಿಟ್ಯೂಡ್ ಫೀಲಿಂಗ್ ಅಲ್ಲಿ ಇದ್ದಾಗ, ಯಾವತ್ತೂ ಅಷ್ಟೇ ನಾವು ಗ್ರೇಟ್‌ಫುಲ್ ಆಗಿದ್ದಾಗ, ಇವರಿಂದ ನನಗೆ ಈ ತರ ಹೆಲ್ಪ್ ಆಯ್ತು, ಇವ್ರು ನನಗೆ ಹೆಲ್ಪ್ ಮಾಡಿದ್ರು, ನನ್ನ ಹಸ್ಬೆಂಡ್ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಈ ತರ ಹೇಳ್ತಾ ಇದ್ದಾಗ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಬಿಟ್ರೆ ಕೋಪ ಬರಲ್ಲಲ್ವಾ? ದಟ್ ಇಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್. ವೆನ್ ಯು ಗಿವ್ ಥ್ಯಾಂಕ್ಸ್ ಟು ದೆಮ್, ಅವರು ಅದಕ್ಕೆ ರಿಫ್ಲೆಕ್ಷನ್ ಆಗಿ ನಮ್ಮ ಹತ್ರ ಬಂದು ಮಾತಾಡೋದಾಗ್ಲಿ, ಇಲ್ಲಾಂದ್ರೆ ಪ್ರೀತಿಯಿಂದ ನಡ್ಕೊಳ್ಳೋದಾಗ್ಲಿ ಮಾಡ್ತಾರೆ. ಸೊ